ಅಭಿಮಾನಿಗಳು ಕನ್ನಡ ಸಿನಿಮಾ ನೋಡ್ರಿ, ಅವರವರ ಬದುಕು ಫ್ಯಾಮಿಲಿ ಇರುತ್ತೆ. ಸ್ಟಾರ್ ವಾರ್ ಬಗ್ಗೆ ಈಗ ನಟ ಡಾಲಿ ಧನಂಜಯ್ ಕೂಡ ಮಾತಾಡಿದ್ದಾರೆ. ಅಭಿಮಾನಿಗಳು ಹೊಡೆದಾಡುವಂತ ಅವಶ್ಯಕತೆ ಇಲ್ಲ, ಆರಾಮಾಗಿ ಎಲ್ಲಾ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡ್ರಿ ಅಂದಿದ್ದಾರೆ. ಸ್ಟಾರ್ ವಾರ್ ಬಗ್ಗೆ ಡಾಲಿ ಧನಂಜಯ್ ಕೂಡ ಮಾತಾಡಿದ್ದಾರೆ. ಅವರವ್ರ ಬದುಕು ಫ್ಯಾಮಿಲಿ ಎಲ್ರಿಗೂ ಇರುತ್ತೆ, ಫ್ಯಾನ್ಸ್ಗೂ ಕೂಡ ಅಭಿಮಾನಿಗಳಿಗೂ ಕೂಡ. ಸಿನಿಮಾ ನೋಡಿ, ಸಿನಿಮಾವನ್ನ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಈ ಸ್ಟಾರ್ ವಾರ್ ಹೆಸರಲ್ಲಿ ಹೊಡೆದಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಅಂದಿದ್ದಾರೆ. ಬೆಳಗಾವಿಯಲ್ಲಿ ನಟ ಡಾಲಿ ಧನಂಜಯ್ ಫ್ಯಾನ್ಸ್ಗೆ ಒಂದು ಕಿವಿ ಮಾತು, ಸಲಹೆ ಕೊಟ್ಟಿದ್ದಾರೆ. ನಮ್ಮ ಪ್ರವೀಣ್ ಶೆಟ್ಟಿ ಸರ್, ಅಭಿಲಾಷ್ ಅವರು, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡಿದಾಗೆಲ್ಲ ನಾನು ಬಂದಿದ್ದೀನಿ ಎಷ್ಟೊಂದು ಸರಿ. ಬಹಳ ಖುಷಿ ಆಗುತ್ತೆ. ಅಂಡ್ ಈ ಸರಿ ಬೆಳಗಾವಿ ಉತ್ಸವ ಇಷ್ಟು ಅದ್ದೂರಿಯಾಗಿ ನಡೀತಿರೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ಅಂಡ್ ಈ ಸರಿ ಶಿವಾನಂದ ನಿಲಣ್ಣನವರು ಅರ್ಪಿಸ್ತಾ ಇರೋದು ಬಹಳ ಖುಷಿ ಅಂಡ್ ಬಹಳ ಪ್ಯಾಷನೇಟ್. ಅದು ಯಾವಾಗಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನು ಮಾಡಬಹುದು ಎಲ್ಲದಕ್ಕೂ ಅಂಡ್ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗಲೇ ಸತೀಶ್ ಅವರು ಹೇಳಿದಂಗೆ ನಮ್ಮ ಜೀವನನೇ ಭಾಷೆ ಅಲ್ವಾ. ಸೊ ಡೆಫಿನೆಟ್ಲಿ ಅದ್ರ ಜೊತೆ ನಾವು ಯಾವಾಗಲೂ ಇರಲೇಬೇಕು, ಅದೇ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಕ್ಲಾಸಸ್ ಆಗ್ತಾ ಇದೆ, ಏನ್ ಹೇಳ್ತೀರಿ? ಇಲ್ಲ, ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ. ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿತ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರೋ ಅಭಿಮಾನಿಗಳು ಕನ್ನಡ ಸಿನಿಮಾ ನೋಡ್ರಿ, ಅವರವರ ಬದುಕು ಫ್ಯಾಮಿಲಿ ಇರುತ್ತೆ. ಸ್ಟಾರ್ ವಾರ್ ಬಗ್ಗೆ ಈಗ ನಟ ಡಾಲಿ ಧನಂಜಯ್ ಕೂಡ ಮಾತಾಡಿದ್ದಾರೆ. ಅಭಿಮಾನಿಗಳು ಹೊಡೆದಾಡುವಂತ ಅವಶ್ಯಕತೆ ಇಲ್ಲ, ಆರಾಮಾಗಿ ಎಲ್ಲಾ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡ್ರಿ ಅಂದಿದ್ದಾರೆ. ಸ್ಟಾರ್ ವಾರ್ ಬಗ್ಗೆ ಡಾಲಿ ಧನಂಜಯ್ ಕೂಡ ಮಾತಾಡಿದ್ದಾರೆ. ಅವರವ್ರ ಬದುಕು ಫ್ಯಾಮಿಲಿ ಎಲ್ರಿಗೂ ಇರುತ್ತೆ, ಫ್ಯಾನ್ಸ್ಗೂ ಕೂಡ ಅಭಿಮಾನಿಗಳಿಗೂ ಕೂಡ. ಸಿನಿಮಾ ನೋಡಿ, ಸಿನಿಮಾವನ್ನ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಈ ಸ್ಟಾರ್ ವಾರ್ ಹೆಸರಲ್ಲಿ ಹೊಡೆದಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಅಂದಿದ್ದಾರೆ. ಬೆಳಗಾವಿಯಲ್ಲಿ ನಟ ಡಾಲಿ ಧನಂಜಯ್ ಫ್ಯಾನ್ಸ್ಗೆ ಒಂದು ಕಿವಿ ಮಾತು, ಸಲಹೆ ಕೊಟ್ಟಿದ್ದಾರೆ. ನಮ್ಮ ಪ್ರವೀಣ್ ಶೆಟ್ಟಿ ಸರ್, ಅಭಿಲಾಷ್ ಅವರು, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡಿದಾಗೆಲ್ಲ ನಾನು ಬಂದಿದ್ದೀನಿ ಎಷ್ಟೊಂದು ಸರಿ. ಬಹಳ ಖುಷಿ ಆಗುತ್ತೆ. ಅಂಡ್ ಈ ಸರಿ ಬೆಳಗಾವಿ ಉತ್ಸವ ಇಷ್ಟು ಅದ್ದೂರಿಯಾಗಿ ನಡೀತಿರೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ಅಂಡ್ ಈ ಸರಿ ಶಿವಾನಂದ ನಿಲಣ್ಣನವರು ಅರ್ಪಿಸ್ತಾ ಇರೋದು ಬಹಳ ಖುಷಿ ಅಂಡ್ ಬಹಳ ಪ್ಯಾಷನೇಟ್. ಅದು ಯಾವಾಗಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನು ಮಾಡಬಹುದು ಎಲ್ಲದಕ್ಕೂ ಅಂಡ್ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗಲೇ ಸತೀಶ್ ಅವರು ಹೇಳಿದಂಗೆ ನಮ್ಮ ಜೀವನನೇ ಭಾಷೆ ಅಲ್ವಾ. ಸೊ ಡೆಫಿನೆಟ್ಲಿ ಅದ್ರ ಜೊತೆ ನಾವು ಯಾವಾಗಲೂ ಇರಲೇಬೇಕು, ಅದೇ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಕ್ಲಾಸಸ್ ಆಗ್ತಾ ಇದೆ, ಏನ್ ಹೇಳ್ತೀರಿ? ಇಲ್ಲ, ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ. ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿತ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರೋ ಅಭಿಮಾನಿಗಳು ಕನ್ನಡ ಸಿನಿಮಾ ನೋಡ್ರಿ, ಅವರವರ ಬದುಕು ಫ್ಯಾಮಿಲಿ ಇರುತ್ತೆ. ಸ್ಟಾರ್ ವಾರ್ ಬಗ್ಗೆ ಈಗ ನಟ ಡಾಲಿ ಧನಂಜಯ್ ಕೂಡ ಮಾತಾಡಿದ್ದಾರೆ. ಅಭಿಮಾನಿಗಳು ಹೊಡೆದಾಡುವಂತ ಅವಶ್ಯಕತೆ ಇಲ್ಲ, ಆರಾಮಾಗಿ ಎಲ್ಲಾ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡ್ರಿ ಅಂದಿದ್ದಾರೆ. ಸ್ಟಾರ್ ವಾರ್ ಬಗ್ಗೆ ಡಾಲಿ ಧನಂಜಯ್ ಕೂಡ ಮಾತಾಡಿದ್ದಾರೆ. ಅವರವ್ರ ಬದುಕು ಫ್ಯಾಮಿಲಿ ಎಲ್ರಿಗೂ ಇರುತ್ತೆ, ಫ್ಯಾನ್ಸ್ಗೂ ಕೂಡ ಅಭಿಮಾನಿಗಳಿಗೂ ಕೂಡ. ಸಿನಿಮಾ ನೋಡಿ, ಸಿನಿಮಾವನ್ನ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಈ ಸ್ಟಾರ್ ವಾರ್ ಹೆಸರಲ್ಲಿ ಹೊಡೆದಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಅಂದಿದ್ದಾರೆ. ಬೆಳಗಾವಿಯಲ್ಲಿ ನಟ ಡಾಲಿ ಧನಂಜಯ್ ಫ್ಯಾನ್ಸ್ಗೆ ಒಂದು ಕಿವಿ ಮಾತು, ಸಲಹೆ ಕೊಟ್ಟಿದ್ದಾರೆ. ನಮ್ಮ ಪ್ರವೀಣ್ ಶೆಟ್ಟಿ ಸರ್, ಅಭಿಲಾಷ್ ಅವರು, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡಿದಾಗೆಲ್ಲ ನಾನು ಬಂದಿದ್ದೀನಿ ಎಷ್ಟೊಂದು ಸರಿ. ಬಹಳ ಖುಷಿ ಆಗುತ್ತೆ. ಅಂಡ್ ಈ ಸರಿ ಬೆಳಗಾವಿ ಉತ್ಸವ ಇಷ್ಟು ಅದ್ದೂರಿಯಾಗಿ ನಡೀತಿರೋದು ನಮ್ಮ
ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈ ಸರಿ ಶಿವಾನಂದ ನೀಲಣ್ಣನವರು ಅರ್ಪಿಸ್ತಾ ಇರೋದು ಬಹಳ ಖುಷಿ ಅಂಡ್ ಬಹಳ ಪ್ಯಾಷನೇಟ್. ಅದು ಯಾವಾಗಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನು ಮಾಡಬಹುದು ಎಲ್ಲದಕ್ಕೂ ಅಂಡ್ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗಲೇ ಸತೀಶ್ ಅವರು ಹೇಳಿದಂಗೆ ನಮ್ಮ ಜೀವನನೇ ಭಾಷೆ ಅಲ್ವಾ. ಸೊ ಡೆಫಿನೆಟ್ಲಿ ಅದ್ರ ಜೊತೆ ನಾವು ಯಾವಾಗಲೂ ಇರಲೇಬೇಕು. ಅದೇ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಕ್ಲಾಸಸ್ ಆಗ್ತಾ ಇದೆ, ಏನ್ ಹೇಳ್ಬೋದು? ಇಲ್ಲ, ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿದ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರ. ಅಭಿಮಾನಿಗಳು ಕನ್ನಡ ಸಿನಿಮಾ ನೋಡ್ರಿ, ಅವರವರ ಬದುಕು ಫ್ಯಾಮಿಲಿ ಇರುತ್ತೆ. ಸ್ಟಾರ್ ವಾರ್ ಬಗ್ಗೆ ಈಗ ನಟ ಡಾಲಿ ಧನಂಜಯ್ ಕೂಡ ಮಾತಾಡಿದ್ದಾರೆ. ಅಭಿಮಾನಿಗಳು ಹೊಡೆದಾಡುವಂತ ಅವಶ್ಯಕತೆ ಇಲ್ಲ, ಆರಾಮಾಗಿ ಎಲ್ಲಾ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡ್ರಿ ಅಂದಿದ್ದಾರೆ. ಸ್ಟಾರ್ ವಾರ್ ಬಗ್ಗೆ ಡಾಲಿ ಧನಂಜಯ್ ಕೂಡ ಮಾತಾಡಿದ್ದಾರೆ. ಅವ್ರವ್ರ ಬದುಕು ಫ್ಯಾಮಿಲಿ ಎಲ್ರಿಗೂ ಇರುತ್ತೆ, ಫ್ಯಾನ್ಸ್ಗೂ ಕೂಡ ಅಭಿಮಾನಿಗಳಿಗೂ ಕೂಡ. ಸಿನಿಮಾ ನೋಡಿ, ಸಿನಿಮಾವನ್ನ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ಈ ಸ್ಟಾರ್ ವಾರ್ ಹೆಸರಲ್ಲಿ ಹೊಡೆದಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಅಂದಿದ್ದಾರೆ. ಬೆಳಗಾವಿಯಲ್ಲಿ ನಟ ಡಾಲಿ ಧನಂಜಯ್ ಫ್ಯಾನ್ಸ್ಗೆ ಒಂದು ಕಿವಿ ಮಾತು, ಸಲಹೆ ಕೊಟ್ಟಿದ್ದಾರೆ. ನಮ್ಮ ಪ್ರವೀಣ್ ಶೆಟ್ಟಿ ಸರ್, ಅಭಿಲಾಷ್ ಅವರು, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡಿದಾಗೆಲ್ಲ ನಾನು ಬಂದಿದ್ದೀನಿ ಎಷ್ಟೊಂದು ಸರಿ. ಬಹಳ ಖುಷಿ ಆಗುತ್ತೆ. ಅಂಡ್ ಈ ಸರಿ ಬೆಳಗಾವಿ ಉತ್ಸವ ಇಷ್ಟು ಅದ್ದೂರಿಯಾಗಿ ನಡೀತಿರೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಈ ಸರಿ ಶಿವಾನಂದ ನೀಲಣ್ಣನವರು ಅರ್ಪಿಸ್ತಾ ಇರೋದು ಬಹಳ ಖುಷಿ ಅಂಡ್ ಬಹಳ ಪ್ಯಾಷನೇಟ್. ಅದು ಯಾವಾಗಲೂ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಏನೇನು ಮಾಡಬಹುದು ಎಲ್ಲದಕ್ಕೂ ಅಂಡ್ ಒಳ್ಳೆಯ ಡಿಸಿಷನ್ಗಳಿಗೆ ಎಲ್ಲ ಒಳ್ಳೆಯ ಲೀಡರ್ಸ್ ಜೊತೆ ಡೆಫಿನೆಟ್ಲಿ ನಾವು ಇದ್ದೇ ಇರ್ತೀವಿ. ಆಗಲೇ ಸತೀಶ್ ಅವರು ಹೇಳಿದಂಗೆ ನಮ್ಮ ಜೀವನನೇ ಭಾಷೆ ಅಲ್ವಾ. ಸೊ ಡೆಫಿನೆಟ್ಲಿ ಅದ್ರ ಜೊತೆ ನಾವು ಯಾವಾಗಲೂ ಇರಲೇಬೇಕು. ಅದೇ ಉಸಿರು. ಸರ್, ಇತ್ತೀಚೆಗೆ ಸ್ಟಾರ್ ಹೀರೋಗಳ ಅಭಿಮಾನಿಗಳ ನಡುವೆ ಕ್ಲಾಸಸ್ ಆಗ್ತಾ ಇದೆ, ಏನ್ ಹೇಳ್ಬೋದು? ಇಲ್ಲ, ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಆರಾಮಾಗಿ ಖುಷಿಯಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ ಐ ಥಿಂಕ್ ನಿಮ್ ಬದುಕುಗಳು ದೊಡ್ಡದಲ್ವಾ, ಅದನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ. ಅದಕ್ಕಿಂತ ಖುಷಿ ಐ ಥಿಂಕ್ ನಿಮ್ಮ ಸ್ಟಾರ್ಗಳಿಗೆ ಬೇರೆ ಯಾವುದೂ ಇರಲ್ಲ. ಎಲ್ರಿಗೂ ಅವ್ರವ್ರ ಬದುಕಿರುತ್ತೆ, ಅವ್ರವ್ರ ತಂದೆ ತಾಯಿ ಇರ್ತಾರೆ, ಅವ್ರವ್ರ ಫ್ಯಾಮಿಲಿ ಇರುತ್ತೆ. ಅದು ಎಲ್ಲದಕ್ಕಿಂತ ಬಹಳ ದೊಡ್ಡದು. ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಚೆನ್ನಾಗಿದ್ಕೊಂಡು ಎಲ್ಲ ಸಿನಿಮಾನು ಸೆಲೆಬ್ರೇಟ್ ಮಾಡಿ. ಇಷ್ಟ ಆದಾಗ ಹೇಳಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಹೇಳಿ, ತಿದ್ಕೋತೀವಿ. ಎಲ್ಲ ಚೆನ್ನಾಗಿರ.